ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HY ಟಿವಿ. ನಾನು ನಿಮ್ಮ ನೆಚ್ಚಿನ ಸೈಯದ್ ಅಜರ್ ಇಬ್ರಾಹಿಮಿ. ಇವತ್ತು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಪ್ಡೇಟ್. ಈಗ ನೂತನ ಸದಸ್ಯರಾಗಿ CP ಯೋಗೇಶ್ವರ್ ಚನ್ನಪಟ್ಟಣ ಮತಕ್ಷೇತ್ರ, ಶ್ರೀ ಪಠಾಣ್ ಯಾಸೀರ್ ಅಹಮದ್ ಖಾನ್ ಮತ್ತು ಶ್ರೀಮತಿ ಇ ಅನ್ನಪೂರ್ಣ ಸಂಡೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಈ ವಿಧಾನಸಭೆಗೆ ನೂತನ ಸದಸ್ಯರಾಗಿ ಬಂದಿದ್ದಾರೆ. ಅವರ ಪ್ರಮಾಣ ವಚನ ನಡೆಸಲಿದ್ದಾರೆ. ಕಾರ್ಯದರ್ಶಿ ಅವರು. ಸಂಡೂರು ಮತಕ್ಷೇತ್ರ ಇ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ ನಿರ್ವಾಚನ ಹೊಂದಿದವಳಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಪಠಾಣ್ ಯಾಸೀರ್ ಅಹಮದ್ ಖಾನ್, ಶಿಗ್ಗಾವಿ ಮತಕ್ಷೇತ್ರ. ಸುಮ್ಮನೆ ಕೂತ್ಕೊಳ್ತೀರಾ? ಮಹಾರಾಷ್ಟ್ರದಲ್ಲಿ 132, ಪಠಾಣ್ ಯಾಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು
ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಪೂಜ್ಯ ತಂದೆ ತಾಯಿ ಹಾಗೂ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೇನೆ. ಶ್ರೀ ಸಿ.ಪಿ. ಯೋಗೇಶ್ವರ್, ಚನ್ನಪಟ್ಟಣ ಮತಕ್ಷೇತ್ರ. ಸದನದ ಕಡೆ ಫೇಸ್ ಮಾಡಬೇಕು. ಹಾಂ, ಮಾಡಿ. ಸಿ.ಪಿ. ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಸಂತಾಪ ಇದೆ. ನೀವೇನು ಕ್ವಶನ್ ಅಂತ ಹೇಳ್ಬಿಟ್ಟಿದ್ದೀವಿ. ಸ್ಕ್ಯಾನ್ ಮಾಡಿ ಕೊಡ್ತೀವಿ. ಸರಿ, ಒಂದು ಸಾಕು. ನೂತನವಾಗಿ ಆಯ್ಕೆಯಾದಂಥ 3 ಸದಸ್ಯರನ್ನು ಕೂಡ ಇಡೀ ಸದನದ ಪರವಾಗಿ ನಾವು ಅವರನ್ನು ಅಭಿನಂದಿಸೋರಿಗೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಎರಡನೇದು ಬಹುಶಃ ಎಲ್ಲರ ಪರವಾಗಿ ನನ್ನ ಕೋರಿಕೆ, ದಯವಿಟ್ಟು ಅಸೆಂಬ್ಲಿ ತಪ್ಪಿಸದೆ ಕರೆಕ್ಟಾಗಿ ಸದನಕ್ಕೆ ತಾವೆಲ್ಲ ಹಾಜರಾಗಬೇಕಂತ ಮಾತನ್ನು ಕೂಡ ಕೋರ್ತೇನೆ. ಈಗ ನಮ್ಮ ಹಾಗೆ ರೀತಿ ಚುನಾವಣೆ ಆಗಿ ಎಲ್ಲ ಮುಗಿದಿದೆ, ರಾಜ್ಯದ ವಿಚಾರ ಎಲ್ಲವೂ ಕೂಡ. ನನ್ನ ಕಲಕ ಇಡೀ ಸದನಕ್ಕೆ ಏನಂತ ಹೇಳಿದರೆ, ನಾವು TV ಚಾನಲ್ ಚೇಂಜ್ ಮಾಡುವಾಗಾದರೆ ಮೂವಿ ಚಾನಲ್, ನ್ಯೂಸ್ ಚಾನಲ್ ಇದ್ದಾಗೆ ಇಲೆಕ್ಷನ್ ಚಾನಲ್ ಮುಗೀತು, ಈಗ ಡೆವಲಪ್ಮೆಂಟ್ ಚಾನಲ್ ಮೋಡ್ಗೆ ಚೇಂಜ್ ಆಗಿ ಎಲ್ಲ ತಮ್ಮ ಸಮರ್ಪಕವಾದ ಚರ್ಚೆ ಆಗಲಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ಈಗ ಸಂತಾಪ ಸೂಚನೆ ಅದು ಮತ್ತೆ ಚರ್ಚೆ ಮಾಡುವ. ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಸಚಿವರು ಆಗಿದ್ದ ಮನೋಹರ್ ಹನುಮಂತ ತಹಶೀಲ್ದಾರ್, ಮಾಜಿ ಸಚಿವರಾಗಿದ್ದ KH ಶ್ರೀನಿವಾಸ್ ಹಾಗೂ ಮಾಜಿ ಸದಸ್ಯರುಗಳಾದ ಬಸವರಾಜ್ AS, ಲಕ್ಷ್ಮೀನಾರಾಯಣ್ K ಹಾಗೂ ವೆಂಕಟರೆಡ್ಡಿ ಮುದ್ನಾಲ್ ಮತ್ತು ದೇಶದ ಖ್ಯಾತ ಕೈಗಾರಿಕೋದ್ಯಮಿಯಾಗಿದ್ದ ರತನ್ ನವಲ್ ಟಾಟಾ ಹಾಗೂ ಸೂಫಿ ಸಂತರಾದ ಸೈಯದ್ ಶಾ ಖುಸ್ರು ಹುಸೈನಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯ ಬಯಸುತ್ತೇನೆ.
ರಾಜ್ಯದ ಮಾಜಿ ಸಚಿವರಾಗಿದ್ದ ಮನೋಹರ್ ಹನುಮಂತಪ್ಪ ತಹಶೀಲ್ದಾರ್ ಅವರು ದಿನಾಂಕ 21/7/2000 ದೇವರಿಂದ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರಿಗೆ ಸಮೃದ್ಧಿ ಸಂತೋಷವಾದ ಜೀವನ ಕೊಳ್ಳಿ. ಮತ್ತೆ ಬನ್ನಿ ನಾವು ಎಲ್ಲ ಇಲ್ಲಿ ಒಂದಾಯ ಒಗ್ಗಟ್ಟಾಗಿ ಏಕತೆಯಿಂದ ಇಲ್ಲಿ ಖುಷಿ ಖುಷಿ ಬದುಕೋಣ. ಎಲ್ಲ ಸಮಾಜಕ್ಕೆ ಧರ್ಮಕ್ಕೆ ಜೈ. जय हिंद, जय कर्नाटका, जय चन्नपटना. थैंक यू सो मच फॉर वॉचिंग. तो आप देख रहे थे H5 TV. अगर आपको हमारा कंटेंट पसंद आए तो प्लीज डू लाइक एंड शेयर एंड सब्सक्राइब और इस तरह से प्यार आपका बनाए रखें. थैंक यू सो मच फॉर सपोर्टिंग. फिर मिलते हैं अगली वीडियो में. जज़ाकल्लाह खैर.